ಇದು ನಿಮ್ಮ ಧ್ವನಿ. ನಿಮ್ ಇತಿಹಾಸ ನೀವು ಭೂಗಳ್ರು ಅಂತ ಪ್ರೂವ್ ಮಾಡಿದೀವಲ್ಲ. ನಿಮ್ ಇತಿಹಾಸ ಇದೆಯಲ್ಲ ಬದಿಯಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದ್ದಾರೆ. ನೀವೇನ್ ಖರೀದಿ ಮಾಡಿದ್ರಾ? ನಿಮ್ ತಾತ ಖರೀದಿ ಮಾಡಿದ್ರಾ? ನಿಮ್ಮ ಅಪ್ಪ ಖರೀದಿ ಮಾಡಿದ್ರಾ? ನೀವು ಖರೀದಿ ಮಾಡಿದ್ರಾ? ಈ ಜಿಲ್ಲಾಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ವಾ? ಸರ್ಕಾರಿ ಜಾಗಗಳನ್ನ ತೆರವುಗೊಳಿಸಬೇಕು ಅಂತ ನೀವು ಅವ್ರ ಗುಲಾಮರಾಗಿದ್ದೀರಲ್ಲ. ನಾನು ಹೇಳೋದು, ಈ ಜಿಲ್ಲಾಧಿಕಾರಿಗಳು ಒಂದು ಕ್ಷಣ ನಿಮಗೆ ಯೋಗ್ಯತೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಇಲ್ಲಿಂದ ತೊಲಗಬೇಕು ಜಿಲ್ಲೆಯಿಂದ. ವಾಣಿಜ್ಯ ಮಳಿಗೆಗಳು ಕಟ್ಟಿ ಇವತ್ತು 10 ಲಕ್ಷ ಬಾಡಿಗೆ ತಿಂತಾ ಇದ್ದೀರಾ. 3 ಹೊತ್ತು ಊಟ ಮಾಡ್ತಾ ಇರ್ತಕ್ಕಂಥದ್ದು ಪಾಪದ ಹಣದಿಂದ. ನನ್ನ ಒಕ್ಕಲಿಗರ ಸಮುದಾಯದ ಜಮೀನನ್ನ ನಿಮ್ಮ ತಾತನ ಹೆಸರಿಟ್ಟು ಕಲ್ಯಾಣ ಮಂಟಪ ಮಾಡಿದಿರಲ್ಲ. ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂತ JK ಕೃಷ್ಣಾರೆಡ್ಡಿ ಅವರು ವಿಶೇಷವಾಗಿ ಇವತ್ತು ನಮ್ಗೆ ಏನು ಗೊತ್ತೇ ಇಲ್ಲ ಏನ್ ಸಬ್ಜೆಕ್ಟ್ ಅಂತ. ನಾನು ಅಲ್ಲಿ ಬಂದು ಮಾಧ್ಯಮ ಮುಖಾಂತರ ನಾನು ಮಾತಾಡ್ತೀನಿ, ಎಲ್ಲಾರು ಇನ್ವೈಟ್ ಮಾಡ್ಬೇಕು ಅಂದ್ರು. ನಿಮ್ಗೆಲ್ಲಾರು ಹೇಳಿದ್ದಕ್ಕೆ ಎಲ್ಲ ಒಬ್ರು ಮಿಸ್ ಮಾಡದೆ ಇವತ್ತು ನಮ್ JK ಕೃಷ್ಣಾರೆಡ್ಡಿ ಅವರ ಸುದ್ದಿಗೋಷ್ಠಿ ನಟಕ್ಕೆಲ್ಲ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ಈ ನಮ್ಮ ಕೃಷ್ಣಾರೆಡ್ಡಿ ಅವರ ಪರವಾಗಿ, ನಮ್ಮ ಜಾತ್ಯತೀತ ಜನತಾ ಪರವಾಗಿ ಸ್ವಾಗತವನ್ನು ಕೋರುತ್ತಿದೆ. ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿಂದ ಅದು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ಇವತ್ತು ವಿಶೇಷ ಏನು ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ತಾಲೂಕಿನಲ್ಲಿ ಅಲ್ಲಿ ಏನು ಶಾಸಕರಿದ್ದಾರೆ, ಡಾಕ್ಟರ್ MC ಸುಧಾಕರ್ ಅವರು, ಇವರ ಜೊತೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿ ತಹಸೀಲ್ದಾರು, AC ಅವರು ಮತ್ತೆ DC ಅವರು ಇವರೆಲ್ಲರೂ ಕೂಡ ಶಾಮೀಲಾಗಿ ಒಂದು ಸುಮಾರು 50 ಕೋಟಿ ರೂಪಾಯಿ ಆಸ್ತಿಯನ್ನ, ಇವತ್ತು ಮಾರುಕಟ್ಟೆ ಬೆಲೆ ಸುಮಾರು 50 ಕೋಟಿ ರೂಪಾಯಿ ಆಸ್ತಿ. ಈ 50 ಕೋಟಿ ರೂಪಾಯಿ ಆಸ್ತಿಯನ್ನ ತಹಸೀಲ್ದಾರ್ ಅವರು, ಇವರು ಶಾಸಕರು ಯಾವುದೋ ಒಂದು ಟ್ರಸ್ಟ್ಗೆ, ಶ್ರೀ ಶಿವಶಕ್ತಿ ಹೆಲ್ತ್ ಮತ್ತು ಎಜುಕೇಶನಲ್ ಫೌಂಡೇಶನ್ ಬೆಂಗಳೂರು ಸಂಸ್ಥೆಗೆ ಒಂದು ಶಿಫಾರಸು ಮಾಡ್ತಾರೆ. ಇದು 2 ತಿಂಗಳ ಹಿಂದೆ ಇದೇ ಸಂಸ್ಥೆಗೆ ಶಿಫಾರಸು ಮಾಡಿರ್ತಾರೆ. ಅದು ನಗರಸಭೆ ವ್ಯಾಪ್ತಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ ಈ ಶಿಫಾರಸು ಮಾಡಿರ್ತಾರೆ. ತಹಸೀಲ್ದಾರು, AC, DC ಇವರೆಲ್ಲ ಕೂಡ ಮೇಲಧಿಕಾರಿಗಳಿಗೆ, ಪ್ರಾದೇಶಿಕ ಆಯುಕ್ತರಿಗೆ, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರಕ್ಕೆ ಮಾಡಿರ್ತಾರೆ. ಅಲ್ಲಿ ಮೊದಲನೇ ಹಂತದಲ್ಲೇ ಪ್ರಾದೇಶಿಕ ಆಯುಕ್ತರು, ಕಂದಾಯ ಒಂದು ಪ್ರಧಾನ ಕಾರ್ಯದರ್ಶಿಗಳು ಇದು 2 ಕಿಲೋಮೀಟರ್ ವ್ಯಾಪ್ತಿ, ನಗರಸಭೆಯಿಂದ 2 ಕಿಲೋಮೀಟರ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಅದಾದ ನಂತರ ಸುಧಾಕರ್ ಅವರು ಒಂದು ಪತ್ರವನ್ನ ಕೊಡ್ತಾರೆ ಕಂದಾಯ ಸಚಿವರಿಗೆ. 3/7/2026 3/7/2026 ಒಂದು ಪತ್ರವನ್ನ ಕೊಡ್ತಾರೆ. ಆ ಪತ್ರವನ್ನ ಕೊಟ್ಟಾಗ ಮಾನ್ಯ ಕಂದಾಯ ಮಂತ್ರಿಗಳು G. ಪರಮೇಶ್ವರ್ ಅವರು DC ಅವರಿಗೆ ಇದು ಎಕ್ಸಾಮಿನ್ ಅಂಡ್ ಸೆಂಡ್ ದ ಪ್ರಪೋಸಲ್ ಟು ದ ಗವರ್ಮೆಂಟ್ ಅಂತ ಹೇಳಿ ಇದರ ಮೇಲೆ, ಆ ಪತ್ರದ ಮೇಲೆ ಬರೆದು ಅವರು ಕಳಿಸ್ತಾರೆ. ಈ ಪ್ರಾಪರ್ಟಿ ಇವತ್ತು ಮಾರುಕಟ್ಟೆ ಬೆಲೆ ಸುಮಾರು 50 ಕೋಟಿ ರೂಪಾಯಿ. ಇವನು ಯಾವನ ಈ ಸಂಸ್ಥೆಗೆ, ಈ ಒಂದು ಜೈ ಶಿವಶಕ್ತಿ ಹೆಲ್ತ್ ಅಂತ ಇವ್ರು ಯಾರು ಟ್ರಸ್ಟ್ ಮಾಡ್ಕೊಂಡಿದ್ದಾನೆ, ಇದು ಲಾಭರಹಿತವಾಗಿ ಮಾಡಿರ್ತಕ್ಕಂಥ ಸಂಸ್ಥೆ ಇದು. ಹಾಗಾಗಿ ಇದಕ್ಕೆ ಮಾಡಬೇಕು ಅನ್ನುವಂಥದ್ದು. ನಾನು ಇವತ್ತು ಈ ಸಂದರ್ಭಗಳಲ್ಲಿ ಇವತ್ತು ಕೈವಾರ ಭಾಗದಲ್ಲಿ, ಕೈವಾರ ಈಗ ಏನ್ ಪಟ್ಟಣ ಪಂಚಾಯತಿ ಆಗಿದೆ, ನಮೂನೆ 50ರಲ್ಲಿ, ನಮೂನೆ 53ರಲ್ಲಿ, ನಮೂನೆ 57ರಲ್ಲಿ ಯಾರ್ಯಾರು ಅರ್ಜಿಗಳು ಹಾಕೊಂಡಿದ್ದಾರೆ ರೈತರು, ಇವ್ರು ಹೇಳ್ತಾರೆ ಪಟ್ಟಣ ಪಂಚಾಯತಿ 3 ಕಿಲೋಮೀಟರ್ ಅಲ್ಲಿ ಇದೆ, 4 ಕಿಲೋಮೀಟರ್ ಇದೆ, ನಾವು ಮಾಡಕ್ ಬರೋದಿಲ್ಲ. ಆದ್ರೆ ಇಲ್ಲಿ ಇವ್ರು ಏನ್ ಮಾಡ್ತಾರೆ,
ಮೇಲಧಿಕಾರಿಗಳಿಗೆ ಸುಳ್ಳು ಮಾಹಿತಿಗಳನ್ನ, ಸುಳ್ಳು ವರದಿಗಳನ್ನ ಕೊಟ್ಟು ಇವತ್ತು ಈ ಒಂದು ನಗರಸಭೆ ವ್ಯಾಪ್ತಿಯಿಂದ ಹೊರಗಿದೆ. ನಗರಸಭೆ ವ್ಯಾಪ್ತಿಯಿಂದ ಹೊರಗಿದೆ. ಹಿಂದೆ ಹೇಳಿದ್ರು ನಗರಸಭೆ ವ್ಯಾಪ್ತಿಯಿಂದ ಹೊರಗೆ 2 ಕಿಲೋಮೀಟರ್ ಅಂತ ಹೇಳಿದ್ರು, ತಿರಸ್ಕಾರ ಆಯ್ತು. ಈಗ ಮತ್ತೆ ವರದಿಯನ್ನ ಕೊಡ್ತಾರೆ ನಗರಸಭೆ ವ್ಯಾಪ್ತಿಯಿಂದ. ನಾನು ಯಾಕಂದ್ರೆ ಮೇಲಧಿಕಾರಿ ಪ್ರಾದೇಶಿಕ ಆಯುಕ್ತರ ಜೊತೆಯಲ್ಲಿ ನಾನು ಕೂಡ ಕುಂತಿದ್ದಂತ ಸಂದರ್ಭದಲ್ಲಿ ಅವ್ರು ಕೇಳಿದ್ರು, ಡಿ ಸಿ ಅವರಿಗೆ ಕೇಳಿದ್ರು, ಏನ್ ಪ್ರಭು ಅವರೇ, ನಿಮ್ಗೇನ್ ಗೊತ್ತಾಗೋದಿಲ್ವಾ? ನಿಮ್ಗೇನ್ ಲಾಭ ಇದೆ ಇದರಲ್ಲಿ? ನಿಮ್ಗೇನ್ ಲಾಭ ಬಂದಿದೆ? ನಾಳೆ ಬೆಳಗ್ಗೆ ನೀವು ಸಿಗಾಕೊಳ್ತೀರಾ, ತೊಂದರೆ ಆಗುತ್ತೆ, ನೀವ್ ಯಾಕೆ ಈ ತರ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನನಗೆ ಫೋನಲ್ಲಿ ಕೇಳಿಸ್ತಾ ಇದೆ, 5 ಕಿಲೋಮೀಟರ್ ದೂರದಲ್ಲಿದೆ, 5 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ ಅನ್ನುವಂಥದ್ದು. ಯಾಕಂದ್ರೆ ಮಾಧ್ಯಮ ಸ್ನೇಹಿತರು ತಮ್ಗೆಲ್ಲರಿಗೂ ಕೂಡ ಚಿಂತಾಮಣಿ ಗೊತ್ತಿದೆ, ತಮ್ಗೇನು ಹೊಸದೇನಲ್ಲ. ಈ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದಾರಲ್ಲ, ಅದರ ಕೆಳಭಾಗದಲ್ಲಿ ಬರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಕಟ್ತಾ ಇದ್ದಾರೆ, ಅದರ ಕೆಳಗಿರ್ತಕ್ಕಂಥ ಜಾಗ ಈ ಜಾಗ, ವಡಗನಹಳ್ಳಿ, ಸರ್ವೆ ನಂಬರ್ 19. ಇದರ ಮಾರುಕಟ್ಟೆ ಬೆಲೆ ಇವತ್ತು 50 ಕೋಟಿ ರೂಪಾಯಿ. ಈ ಸಂಸ್ಥೆಯವರ ಹತ್ರ ಇವನು ಯಾರು ಜೈ ಶಿವಶಕ್ತಿ ಈ ಟ್ರಸ್ಟ್ ಯಾರು ಮಾಡ್ಕೊಂಡಿದ್ದಾನೆ, ಇವನ ಹತ್ರ ಆ ಶಾಸಕರು, ಆ ಡಿ ಸಿ, ತಹಸೀಲ್ದಾರು, ಎ ಸಿ ಇವರೆಲ್ಲರೂ ಕೂಡ ಶಾಮೀಲಾಗಿ ಸುಮಾರು 25 ಕೋಟಿ ರೂಪಾಯಿಗಳು 25 ಕೋಟಿ ರೂಪಾಯಿಗಳು ಇವನ ಹತ್ರ ವಂತಿಗೆಯನ್ನ ಪಡ್ಕೊಂಡು ಇವತ್ತು ತರಾತುರಿಯಲ್ಲಿ ಅಂದ್ರೆ ಎಷ್ಟು ಬೇಗ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇವಲ ಒಂದೊಂದು ದಿನಕ್ಕೆ ರಿಪೋರ್ಟ್ಗಳು ಕಳಿಸ್ತಕ್ಕಂಥದ್ದು. ನನಗೆ ಆಶ್ಚರ್ಯ ಆಗುವಂತದ್ದು ಏನು ಅಂತ ಹೇಳಿದ್ರೆ, ಇವತ್ತು ಇವರು 2 ಕಿಲೋಮೀಟರ್ ದೂರದಲ್ಲಿದೆ, 5 ಕಿಲೋಮೀಟರ್ ದೂರದಲ್ಲಿದೆ ಅನ್ನುವಂತ ಮಾಹಿತಿಯನ್ನ ಆ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಸರ್ಕಾರಕ್ಕೆ ಕಳಿಸ್ತಕ್ಕಂಥದ್ದು. ಅಂದ್ರೆ ಇದು ಬೇಗ ರವಾನೆ ಆಗ್ಬೇಕು, ಕ್ಯಾಬಿನೆಟ್ ಅಲ್ಲಿ ಇಡಬೇಕು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗ್ಬಿಡ್ಬೇಕು. ನಾನು ಅಲ್ಲಿಂದ ಆ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಹೊರಗೆ ಬಂದು ನಾನು PWD ಇಲಾಖೆ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿದೆ. PWD ಇಲಾಖೆ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿದಾಗ ಅವ್ರು ಕೇಳಿದ್ರು, ಏನ್ ಸರ್ ಅಂದ್ರು. ಸರ್, ನನಗೂ ಅರ್ಜೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಬೇಕಾಗಿದೆ, ನೀವು ದಯಮಾಡಿ ಇದು ಕೊಡಬೇಕು ಬೇಗ ಅಂತ ಹೇಳಿ. ಸರ್, ಒಂದ್ 2-3 ದಿವಸ ಆಗುತ್ತೆ, ಕೊಡಿ ಅಂತ ಹೇಳಿ. ನಾನು ಅಲ್ಲಿಂದ ಅವ್ರಿಗೇನ್ ಕೇಳಿದೆ, ನಗರಸಭೆ ವ್ಯಾಪ್ತಿ ಎಲ್ಲಿ ಪ್ರಾರಂಭ ಆಗುತ್ತೆ, ಆದ್ರೆ ಈ ವಡಗನಹಳ್ಳಿ ಸರ್ವೆ ನಂಬರ್ 19 ಏನು ಆ ಜಾಗ ಇದೆ, ಈ ಸ್ಥಳಕ್ಕೆ ರಸ್ತೆಯ ಮೂಲಕ ಎಷ್ಟು ಕಿಲೋಮೀಟರ್ ಆಗುತ್ತೆ ಮತ್ತು ಏರ್ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅನ್ನುವಂಥದ್ದನ್ನ 2 ತರ ನಮಗೆ ಮಾಹಿತಿ ಬೇಕು ಅಂತ ಕೇಳಿದೆ. ಆ 2 ತರ ಮಾಹಿತಿ ಕೇಳಿದಾಗ, ನಗರಸಭೆ ವ್ಯಾಪ್ತಿಯಿಂದ ಈ ಪ್ರದೇಶ, ಈ ಜಾಗ ಇರ್ತಕ್ಕಂಥದ್ದು ವಡಗನಹಳ್ಳಿ ಸರ್ವೆ ನಂಬರ್ 19 ಏನಿದೆ, ಈ ಪ್ರದೇಶಕ್ಕೆ ರಸ್ತೆ ಮೂಲಕ ಬಂದ್ರೆ 2 ಕಿಲೋಮೀಟರ್ 2.55 ಅಂದ್ರೆ 2.5 ಕಿಲೋಮೀಟರ್ ಬರುತ್ತೆ. ಮತ್ತೆ ಏರ್ ಡಿಸ್ಟೆನ್ಸ್ ಅಲ್ಲಿ 2.40 ಅದರಲ್ಲಿ ಹೇಳ್ತಾರೆ. ಇದು ಬಹಳ ಸ್ಪಷ್ಟವಾಗಿ ನಮಗೆ ವರದಿಯನ್ನ ಕೊಟ್ಟಿದ್ದಾರೆ. ಇದು ನಗರಸಭೆ ವ್ಯಾಪ್ತಿ ಒಳಗ. ಇವರು ಸುಳ್ಳು ಮೇಲೆ ಪ್ರಾದೇಶಿಕ ಆಯುಕ್ತರಿಗೆ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಏನು ಇವರು ಕಳಿಸ್ತಾರೆ, ನಗರಸಭೆ ವ್ಯಾಪ್ತಿಯಿಂದ ಹೊರಗಿದೆ, 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಉಲ್ಲೇಖ ಮಾಡೋದಿಲ್ಲ 5 ಕಿಲೋಮೀಟರ್ ಅಂತ, ಆದ್ರೆ ನಗರಸಭೆ ವ್ಯಾಪ್ತಿಯಿಂದ ಹೊರಗಡೆ ಇದೆ ಅನ್ನುವಂಥದ್ದು PWD ಅವರು ಕೊಡ್ತಾರೆ ಅಧಿಕೃತವಾಗಿ. ಇದು ನಗರಸಭೆ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಇದನ್ನೆಲ್ಲ ನೋಡಿದಾಗ, ಈ ಜಿಲ್ಲಾಧಿಕಾರಿಗಳ ನಡೆ ನಾವು ನೋಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ನಮಗೆ ಅನುಮಾನ ಹುಟ್ಟುತ್ತೆ. ಏನ್ ಇಷ್ಟು ತರಾತುರಿಯಲ್ಲಿ ಇಷ್ಟು ಈ ದೃಢೀಕರಣ ಪತ್ರದಲ್ಲಿ PWD ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 2.5 ಕಿಲೋಮೀಟರ್ ಆಗುತ್ತೆ ರಸ್ತೆ ಮೂಲಕ, ಏರ್ ಡಿಸ್ಟೆನ್ಸ್ ಅಲ್ಲಿ 2.40 ಅಂದ್ರೆ ಇದನ್ನೆಲ್ಲ ಕೂಡ ನೋಡಿದಾಗ ಇದು ಮಾರುಕಟ್ಟೆ ಬೆಲೆ 50 ಕೋಟಿ ರೂಪಾಯಿ ಆಗುವಂತದ್ದು. ಇವತ್ತು ಯಾಕಂದ್ರೆ ಇವರ ನಡೆ, ಯಾಕಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಮೇ ತಿಂಗಳು ಕೊನೆಯ ವಾರದಲ್ಲಿ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಆದ ನಂತರ ನಾನು ಜಿಲ್ಲಾಧಿಕಾರಿಗಳಿಗೆ, ಅದಾದ ನಂತರ ವಿಸರ್ಜನೆ ಆದ ನಂತರ 45 ದಿನಗಳ ಆದ ನಂತರ ಜಿಲ್ಲಾಧಿಕಾರಿಗಳಿಗೆ ನಾನು ಫೋನ್ ನಲ್ಲಿ ಮಾತನಾಡಿದೆ. ಸರ್, ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಯಾರು ಅಂತ. ಯಾರು ಇಲ್ಲ ಸರ್ ಅಂತ ಹೇಳಿದ್ರೆ,
ನೀವು ಅದೇ ಜಾಗದಲ್ಲಿ ಪ್ರತಿದಿನ ನಿಮ್ಮ ಕಚೇರಿಗೆ ಹೋಗ್ಬೇಕಂದ್ರೆ ಅದೇ ಮೆಟ್ಲೆತ್ತು ಹೋಗ್ಬೇಕಲ್ಲ, ಅಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಇತ್ತಲ್ಲ, 45 ದಿನಗಳಾದ್ರೂ ಕೂಡ ಅವರ ಬೋರ್ಡ್ ನೇತಾಡ್ತಾ ಇತ್ತಲ್ಲ ಅಂತ ಕೇಳಿದೆ ನಾನು. ಅವರು, ಸರ್ ನಾನೇನು ಜಿಲ್ಲಾಧಿಕಾರಿಗಳಾಗಿ ನಾನೊಬ್ಬ DC ಆಗಿ ಪ್ರತಿಯೊಂದು ಆಫೀಸ್ಗೂ ಕೂಡ ಹೋಗಿ ನಾನು ನೋಡಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಕೇಳಿದೆ ಅವ್ರಿಗೆ, ನಿಮ್ಮ ಜಿಲ್ಲಾಧಿಕಾರಿಗಳ ನಿಮ್ಮ ಪ್ರಮಿಸಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಸೀಮೆ ಜಿಲ್ಲಾಧಿಕಾರಿಗಳು ನೀವು ಯಾವ ಸೀಮೆ ಜಿಲ್ಲಾಧಿಕಾರಿಗಳು ಅಂತ ಕೇಳಿದಾಗ ಅವ್ರು ಒಂದ್ ಸ್ವಲ್ಪ ಕೆರಳಿ ಅವ್ರೇನ್ ಹೇಳಿದ್ರು, ಸರ್ ಅರ್ಧ ಗಂಟೆಯಲ್ಲಿ ಕಿತ್ತಾಕ್ತೀನಿ ಸರ್ ಅಂದ್ರು. ನೀವು ಕಿತ್ತಾಕಿದ್ರೆ ನಾನು ಯಾಕೆ ಕೇಳ್ತಾ ಇದ್ದೆ ನಿಮ್ಗೆ? ಅರ್ಧ ಗಂಟೆ ಮತ್ತೆ ಯಾರೋ ನೋಡಿದ್ರು, ಅರ್ಧ ಗಂಟೆಯಲ್ಲಿ ಬೋರ್ಡ್ ತೆಗೆದ್ರು. ನನಗೆ ಇನ್ನೂ ಒಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಈ ಜಿಲ್ಲಾಧಿಕಾರಿಗಳು ಈ ವರದಿಯನ್ನ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳಿಸ್ತಕ್ಕಂತ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರು ಅಂತ ಹಾಕ್ತಾರೆ ಇದರಲ್ಲಿ, ರಿಪೋರ್ಟ್ ಅಲ್ಲಿ. ಇವರು ಪದವಿಯನ್ನ ಕಳ್ಕೊಂಡು ಮೇ ಕೊನೆ ತಿಂಗಳಲ್ಲಿ ಪದವಿಯನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಮೇ ತಿಂಗಳಲ್ಲಿ ಪದವಿಯನ್ನ ಕಳ್ಕೊಂಡ್ರು ಕೂಡ ಇವರು ವರದಿಯನ್ನ ಕಳಿಸಿರ್ತಕ್ಕಂಥದ್ದು ಯಾವಾಗ? 21/7/2026 ವರದಿಯನ್ನ ಕಳಿಸ್ತಾರೆ. ಈ ವರದಿಯಲ್ಲಿ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಇವರು ಉಲ್ಲೇಖಿಸಿದ್ದಾರೆ. ಆದ್ರೆ ಇವರು DC ನಡೆಯನ್ನ ನೋಡಿದಾಗ ಇವರು ನಿಜವಾಗ್ಲೂ ಕೂಡ DC ಆಗಿ ಮುಂದುವರಿಕೆ ಲಾಯಕ್ಕಿಲ್ಲ. ಇವರು ಅನ್ಫಿಟ್, DC ಆಗಿ ಮುಂದುವರಿಯಲಿಕ್ಕೆ ಲಾಯಕ್ಕಿಲ್ಲ. ಆದ್ರೆ ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಏನು 50 ಕೋಟಿ ರೂಪಾಯಿ ಆಸ್ತಿಯನ್ನ ಒಡೆಯಲಿಕ್ಕೆ ತಹಸೀಲ್ದಾರು, AC, DC ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಈ ಆಸ್ತಿಯನ್ನ ಕಬಳಿಸಬೇಕು. ಇವರು ಜಿಲ್ಲಾಧಿಕಾರಿಯಾಗಿ ಮುಂದುವರಿಲಿಕ್ಕೆ ಇವರು ಯೋಗ್ಯರಲ್ಲ, ಜಿಲ್ಲಾಧಿಕಾರಿಗಳಾಗಿ ಮುಂದುವರಿಲಿಕ್ಕೆ ಇವರು ಯೋಗ್ಯರಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಎಷ್ಟು ಸ್ಪಷ್ಟವಾಗಿ, ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕೂಡ ಅಂದ್ರೆ ಇವ್ರಿಗೆ ಎಷ್ಟು ಭ್ರಮೆ. ಇವತ್ತು ಸಹಜವಾಗಿ ನಾವು ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅವ್ರು ಒಳ್ಳೆಯವರೋ ಕೆಟ್ಟವರೋ ಏನಾದ್ರೂ ಮಾಡ್ಲಿ, ನಮ್ಮ ನಾಯಕರು ಅನ್ನುವಂತ ಒಂದು ವ್ಯಾಮೋಹ ಇರುತ್ತೆ. ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಂತರ ಇವತ್ತು ವ್ಯಾಮೋಹಕ್ಕೆ ಒಳಗಾಗಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಇದು ಜಿಲ್ಲೆ ಉಳಿಯುತ್ತಾ ಅನ್ನುವಂಥದ್ದನ್ನ ಇವತ್ತು ನಾವು ನೋಡ್ಬೇಕು. ನಮ್ಮ ಬಾರಿಗೆ ನಾನು 35 ವರ್ಷ ರಾಜಕಾರಣದಲ್ಲಿದ್ದೇನೆ. ಮೊದಲನೇ ಬಾರಿಗೆ ಅಧಿಕಾರಿಗಳು, ತಹಸೀಲ್ದಾರು, ಇವರು ಕಮಿಷನರು, EO ಮತ್ತು ಜಿಲ್ಲಾಧಿಕಾರಿ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಕಾರ್ಯಕರ್ತರುಗಳು ಆ ಫ್ಲೆಕ್ಸ್ ಗಳು ಹಾಕೊಳ್ತಾರಲ್ಲ, ಈ ರೀತಿ ಫ್ಲೆಕ್ಸ್ ಗಳನ್ನ ನೋಡಿರ್ತಕ್ಕಂಥದ್ದು ಮೊದಲನೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ಬಹುಶಃ ಇವೆಲ್ಲ ನಡೆ ನುಡಿಗಳನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಇವರಿಗೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನ ಮಾರಾಟಕ್ಕಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರೂ ಕೂಡ ಗಮನಕ್ಕೆ ಬರ್ತಾ ಇದೆ. ಇವತ್ತು ಬಹುಶಃ ಬೇಕಂದ್ರೆ ಇವತ್ತು ಮುಖ್ಯಮಂತ್ರಿಗಳನ್ನ ಕೂಡ ಒಬ್ಬ ಜಿಲ್ಲಾಧಿಕಾರಿ ಯಾವನ ಟೈಪ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ನೋಡದೆ ಸಹಿ ಆಗ್ತಾರೆ ಅಂತ ಹೇಳಿದ್ರೆ ಇವ್ರ ಜಿಲ್ಲಾಧಿಕಾರಿ ಅಂತ ಹೇಳ್ಬೇಕಾ? ಇವ್ರು ಯೋಗ್ಯರಾ? ಈ ಜಿಲ್ಲಾಧಿಕಾರಿಗಳು ಯೋಗ್ಯರ ಅಂತ ನೋಡ್ಬೇಕು. ನಾನು ಅನೇಕ ಜಿಲ್ಲಾಧಿಕಾರಿಗಳನ್ನ 2013ರಲ್ಲಿ ನಮ್ಮ ಈ ಜಿಲ್ಲಾಧಿಕಾರಿಗಳ ಭವನ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಆವತ್ತಿನ ಸಂದರ್ಭದಲ್ಲಿ ವಿಶಾಲ್ ಇದ್ರು, ಅನಂತರ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಬಂದ್ರು. ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ನಾವು ನೋಡಿದ್ದೇವೆ. ಮೊದಲನೇ ಜಿಲ್ಲಾಧಿಕಾರಿ ಇವರು ಈ ರೀತಿ ಕಣ್ಣು ಮುಚ್ಕೊಂಡು ಸಹಿ ಹಾಕಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇವರು ಕಣ್ಣು ಮುಚ್ಕೊಂಡೇ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು ಇವರಲ್ಲ, ಉನ್ನತ ಶಿಕ್ಷಣ ಸಚಿವರು ಇವರಲ್ಲ. ಆದ್ರೆ ಇದನ್ನೆಲ್ಲ ಉಲ್ಲೇಖ ಮಾಡಿ ಇವರು ಕಳಿಸ್ತಾರೆ ಅಂತ ಹೇಳಿದ್ರೆ, ಯಾವನ ಟೈಪ್ ಮಾಡ್ಕೊಂಡು ಬಂದ, ಕೊಟ್ಟ, ಇದಕ್ಕೆ ಸಹಿ ಮಾಡಿ ಕಳಿಸ್ಬೇಕು.
ಹಾಗಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕರ್ನಾಟಕ ಸರ್ಕಾರಕ್ಕೂ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇಂಥ ನಾಲಾಯಕ್ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ಇವರನ್ನ ಅಮಾನತು ಮಾಡೋದಲ್ಲ, ವಜಾ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೆ. ವಾಣಿಜ್ಯ ಮಳಿಗೆಗಳು ಕಟ್ಟಿ ಇವತ್ತು 10 ಲಕ್ಷ ಬಾಡಿಗೆ ತಿಂತಾ ಇದ್ದೀರಾ, 3 ಹೊತ್ತು ಊಟ ಮಾಡ್ತಾ ಇರ್ತಕ್ಕಂಥದ್ದು ಪಾಪದ ಹಣದಿಂದ. ನೀವು ಸಮುದಾಯದ ಜಮೀನನ್ನ, ಒಕ್ಕಲಿಗರ ಸಮುದಾಯದ ಜಮೀನನ್ನ ನಿಮ್ಮ ತಾತನ ಹೆಸರಿಟ್ಟು ಕಲ್ಯಾಣ ಮಂಟಪ ಮಾಡಿದಿರಲ್ಲ, ನೀವು ಅಷ್ಟು ಮಾತ್ರ ಅಂಬೇಡ್ಕರ್ ಭವನ ಮಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ. ಸಮುದಾಯದ ಜಾಗದಲ್ಲಿ ನೀವು ನಿಮ್ ತಾತನ ಹೆಸರಿಟ್ಕೊಂಡು ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ಅಂತ ಮಾಡಿದ್ದೀರಾ. ಇದು ನಿಮ್ಮ ಇತಿಹಾಸ. ನಿಮ್ಮ ಇತಿಹಾಸದ ಬಗ್ಗೆ ನನ್ಗೆ ಹೇಳಕ್ ಬರ್ತೀರಾ? ಇದು ಅವ್ರ ಇತಿಹಾಸ.